ಆತ್ಮೀಯ ಮಿತ್ರ ನಮಸ್ಕಾರ. ನಿಮ್ಗೆಲ್ಲರಿಗೂ ಬಿರುಗಾಳಿ ಸಂತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಕಳೆದ ಅನೇಕ ದಿನಗಳಿಂದ ಸ್ವಾಮಿ ವಿವೇಕಾನಂದರು ಹಿಂದುತ್ವದ ಕುರಿತಂತೆ ಹೇಳಿರುವಂಥ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ದೀವಿ. ಅತ್ಯಂತ ಗಂಭೀರವಾದ ಚರ್ಚೆಯ ದಿಕ್ಕಿಗೆ ಸ್ವಾಮಿ ವಿವೇಕಾನಂದರು ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಅದರಲ್ಲೂ ಆತ್ಮದ ಚರ್ಚೆ ನಡೀತಿದೆ. ಹಾಗಂತ ಸಲೀಸಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಸ್ವಾಮೀಜಿಗೆ ಕಷ್ಟ ಆಗ್ತಿದೆ. ನಮ್ಗೆ ಅರ್ಥ ಆಗುತ್ತೆ. ಅದು ಯಾರೋ ಒಬ್ಬರು ವಿವೇಕಾನಂದರಿಗೆ ಮುಂದೆ ಹೇಳ್ತಾರೆ, ನೀವು ಅಲ್ಲಿ ಬಳಸಿರುವಂಥ ಪದಗಳು ಬಹುಶಃ ಆ ಪದಗಳನ್ನು ಬಳಸದೆ ಸಂಸ್ಕೃತದಲ್ಲಿ ಹೇಳಿದರೆ ಚೆನ್ನಾಗಿತ್ತು ಅಂತ ನಮ್ಮಲ್ಲಿ ಕೆಲವರು ಆನಂತರದ ದಿನಗಳ ಆರೋಪ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಮಡ್ರಾಸಿನಿಂದ ಅವ್ರಿಗೊಂದು ಅಭಿನಂದನಾ ಪತ್ರಗಳು ಬರ್ತಾವಲ್ಲ, ವಿವೇಕಾನಂದರು ತುಂಬ ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ, ಇಲ್ಲಿ ವಿವೇಕಾನಂದರ ಬಗ್ಗೆ ಕೆಲವು ಪಾದ್ರಿಗಳು ಅಬದ್ಧದ ಮಾತುಗಳನ್ನು ಆಡ್ತಾ ಇರುವಾಗ ಸ್ವಾಮೀಜಿಗೆ ಮಡ್ರಾಸ್ನಲ್ಲಿ ಅಥವಾ ಇಡೀ ಭಾರತದಲ್ಲಿ ಅವರು ನಮ್ಮವರು ಅಂತ ಹೇಳುವಂಥ ಒಂದಷ್ಟು ಪತ್ರಗಳು, ಒಂದಷ್ಟು ಅಭಿನಂದನೆಗಳು ಬೇಕಾಗಿರ್ತವೆ. ಆಗ ಮಡ್ರಾಸಿನ ಜನ ಬಹಳ ಪ್ರೀತಿಯಿಂದ ಅಭಿನಂದನೆಗಳನ್ನು ಕಳಿಸ್ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ಅದಕ್ಕೆ ಉತ್ತರ ಬರಿತಾ ಹೇಳ್ತಾರೆ, ಕೆಲವರು ಹೇಳ್ತಾರೆ ನಾನು ಸಂಸ್ಕೃತದಲ್ಲಿ ಮಾತನಾಡಿದ್ಲೆ ಚೆನ್ನಾಗಿರ್ತಿತ್ತು, ಇಂಥ ಘನವಾದ ವಿಚಾರಗಳನ್ನು ಸಂಸ್ಕೃತದಂಥ ಭಾಷೆಯಲ್ಲಿ ಮಾತನಾಡಬೇಕು ಅಂತ ಹೇಳ್ತಾರೆ. ಸಂಸ್ಕೃತವನ್ನು ಬಳಸೋದು ನನಗೂ ಖುಷಿನೇ, ಆದರೆ ನಾನು ಎಲ್ಲಿ ಮಾತನಾಡ್ತಿದ್ನೋ ಆ ಜನ ಸಂಸ್ಕೃತದವರಲ್ಲ ಅನ್ನೋದು ನಿಮಗೆ ಗೊತ್ತಿದ್ರೆ ಈ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಅವರಿಗೆ ಹೇಳಬೇಕಾಗಿರುವಂಥ ವಿಚಾರಗಳಿಗೆ ಅನೇಕ ಬಾರಿ ಪದಗಳನ್ನು ಹುಡುಕೋದೇ ನನಗೆ ಕಷ್ಟ ಆಗ್ತಿತ್ತು. ಯಾಕೆ ಅಂತಂದರೆ ಈ ದೇಶದಲ್ಲಿ ಯಾವ ವಿಚಾರವನ್ನು ಸಲೀಸಾಗಿ ಎಕ್ಸ್ಪ್ಲೈನ್ ಮಾಡ್ಬೋದೋ ಅದನ್ನು ಅಲ್ಲಿ ನಿಂತ್ಕೊಂಡು ಅದೇ ದಿಕ್ಕಿನಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಬಹಳ ಕಷ್ಟ. ಅಷ್ಟಾದರೂ ಸ್ವಾಮಿ ವಿವೇಕಾನಂದರು ವಿಜ್ಞಾನವನ್ನು ಆಧಾರವಾಗಿ ಇರಿಸಿಕೊಂಡು ಏನು ಅದ್ಭುತವಾಗಿ ವರ್ಣನೆ ಮಾಡ್ತಿದ್ದಾರೆ, ಬಹಳ ವಿಶೇಷವಾಗಿರುವಂಥದ್ದು. ಮಿತ್ರ, ಈ ವಿಚಾರ ಬಂದಾಗಲೇ ನಿಮ್ಗೊಂದು ಸಂಗತಿ ಹೇಳಬೇಕು. ನಾನು ಈ ದೇಶದ ಅನೇಕ ಸಂಗತಿಗಳನ್ನು, ಉದಾಹರಣೆಗೆ ಪುರೋಹಿತಶಾಹಿ ಅನ್ನುವಂಥ ಒಂದು ಪದವನ್ನು ಪಶ್ಚಿಮದವರು ಸಿಕ್ಕಾಪಟ್ಟೆ ಬಳಸ್ತಾರೆ. ಅವ್ರ ಪ್ರಭಾವಕ್ಕೆ ಒಳಗಾಗಿ ನಾವು ಕೂಡ ಇಲ್ಲಿ ಪುರೋಹಿತಶಾಹಿ ಅಂತಾನೋ ಬ್ರಾಹ್ಮಣವಾದ ಅಂತಾನೋ ಸಿಕ್ಕಾಪಟ್ಟೆ ಆ ಪದವನ್ನು ಬಳಸ್ತಾ ಇರ್ತೀವಿ. ಬಹಳ ಬಾರಿ ಅಚ್ಚರಿಯ ಸಂಗತಿ ಏನು ಅಂತಂದ್ರೆ, ಭಾರತದಲ್ಲಿ ಬ್ರಾಹ್ಮಣ ಎನ್ನುವ ಪದ ಬಡ ಅನ್ನೋ ಪದದೊಂದಿಗೆ ಸೇರಿ ಬರ್ತಿತ್ತು. ಅದೊಂದು ವಿಶೇಷಣವಾಗಿರ್ತಿತ್ತು. ಬಡ ಬ್ರಾಹ್ಮಣ ಅನ್ನೋದು ಕಾಮನ್ ಸಂಗತಿ. ಯಾವುದೇ ಕಥೆ ಶುರುವಾದ್ರೂ ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂತಲೇ ಶುರುವಾಗ್ತಿತ್ತು. ಯಾವುದೇ ರಾಜ ದಾನ ಕೊಡಬೇಕು ಅಂತಂದಾಗ್ಲೂ ಬ್ರಾಹ್ಮಣನನ್ನೇ ಹುಡುಕ್ತಾ ಇದ್ದ. ಯಾಕೆ ಅಂತಂದ್ರೆ ಅವನು ಬಡವನಾಗಿದ್ದ ಅಂತ. ಇನ್ನೂ ವಿಶೇಷವಾದ ಸಂಗತಿ, ಒಬ್ಬ ಹಿರಿಯರು ಹೇಳ್ತಾ ಇದ್ರು, ಯಾರು ಬ್ರಾಹ್ಮಣ ಅಂತ ಕೇಳಿದ್ರೆ ಇಷ್ಟಪಟ್ಟು ಬಡವನಾಗಿರೋನು ಬ್ರಾಹ್ಮಣ ಅಂತ. ಬಡವನಾಗಿರೋದಕ್ಕೆ ಬೇರೆ ಬೇರೆ ಮೆಥಡ್ ಇದೆ. ಒಂದು ಸಹಜವಾಗಿಯೇ ಬಡತನ, ಅವನಿಗೆ ದುಡಿಯೋಕ್ಕಾಗ್ತಾ ಇಲ್ಲ, ಅವನು ಒದ್ದಾಡ್ತಿದ್ದಾನೆ, ಅವನ ಹತ್ರ ಒಂದು ನಯಾ ಪೈಸೆ ಇಲ್ಲ, ಅವನು ಬಡವಾದ ಬೇರೆ. ಆದರೆ ಎಲ್ಲ ಸಾಮರ್ಥ್ಯ ಇಟ್ಟುಕೊಂಡೂ ಕೂಡ ಅವನು ಮನಸ್ಸು ಮಾಡಿದರೆ ತನ್ನ ಜ್ಞಾನದ ಮಾತ್ರದಿಂದ ಏನನ್ನು ಬೇಕಿದ್ರೂ ದುಡಿಯಬಲ್ಲಂತ ಸಾಮರ್ಥ್ಯವಿದ್ದಾಗಲೂ ಕೂಡ ನಾನು ಪ್ರಾಪಂಚಿಕವಾದ ಸಂಗತಿಗಳಿಗೆ ಮನಸ್ಸೋಲಲ್ಲ ಅಂತ ಅತ್ಯಂತ ಶ್ರೇಷ್ಠವಾದ ಚಿಂತನೆಗಳಿಗೋಸ್ಕರ ತನ್ನನ್ನು ತಾನು ಯಾರು ಸಮರ್ಪಿಸಿಕೊಂಡಿರ್ತಾನೋ ಅವನು ಬ್ರಾಹ್ಮಣ ಅಂತ ಈ ಭಾವನೆ ಇತ್ತು. ಇಂಥ ಬ್ರಾಹ್ಮಣ ಶೋಷಣೆ ಮಾಡೋದು ಎಲ್ಲಿಂದ ಅನ್ನೋ ಪ್ರಶ್ನೆ ಯಾವಾಗಲೂ ಕಾಡ್ತಿತ್ತು. ಒಬ್ಬ ಹಿರಿಯ ವಿದ್ವಾಂಸರು ಬಹಳ ಚೆನ್ನಾಗಿ ಹೇಳ್ತಾರೆ, ಈ ಪಶ್ಚಿಮದಿಂದ ಭಾರತಕ್ಕೆ ಬಂದಂಥವರು ತಮ್ಮ ದೇಶದಲ್ಲಿ ಹೇಗಿದೆಯೋ ಹಾಗೆ ಭಾರತದಲ್ಲೂ ಇರಬೇಕು, ಹಿಂದೂ ಧರ್ಮ ಕ್ರಿಶ್ಚಿಯನ್ ಮತದ ಒಂದು ಪದ್ಧತಿ ಹೇಗಿದೆಯೋ ಹಾಗೆ ಅಂತ. ಉದಾಹರಣೆಗೆ, ನಾವು ಇಲ್ಲಿಂದ ಅಮೆರಿಕಕ್ಕೋ ಜಪಾನಿಗೋ ಅಥವಾ ನಾವು ಇಂಗ್ಲೆಂಡಿಗೋ ಹೋದಾಗ ಅಲ್ಲಿನ ಚರ್ಚಿಗೆ ಹೋಗ್ತೀವಲ್ಲ, ಚರ್ಚ್ ಅಂದುಕೊಂಡ ತಕ್ಷಣ ನಾವು ಅದನ್ನು ದೇವಸ್ಥಾನ ಅಂತಲೇ ಭಾವಿಸ್ತೀವಿ. ಹೇಗೆ ನಮ್ಮ ದೇವಸ್ಥಾನದಲ್ಲಿ ಒಂದು ಗರ್ಭಗುಡಿಯಲ್ಲಿ ದೇವರಿರುತ್ತೋ ಹಾಗೆ ಚರ್ಚ್ನಲ್ಲೂ ಒಬ್ಬ ದೇವರಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿರುವಂಥ ಶಿಲುಬೆಯನ್ನು ದೇವರು ಅಂತ ಅನ್ಕೊಳ್ತೀವಿ. ಚರ್ಚಿಗೆ ಹೋದ ಪ್ರತಿಯೊಬ್ಬ ಹಿಂದುವು ಕೂಡ, ಸಾಮಾನ್ಯವಾಗಿ ಪ್ರತಿಯೊಬ್ಬ ಹಿಂದುವು ನಮಸ್ಕಾರ ಮಾಡ್ತಾನೆ, ತಲೆ ತಗ್ಗಿಸ್ತಾನೆ. ಯಾಕೆ ಅಂತ ಕೇಳಿದರೆ ಅವನಿಗೆ ತನ್ನ ದೇವಸ್ಥಾನದಲ್ಲಿ ಮಾಡಿರುವಂಥ ಪ್ರಕ್ರಿಯೆಗಳೆಲ್ಲವೂ ನೆನಪಿದೆ. ಅವನು ದೇವರ ಅಂತ ಯಾರಾದರೂ ಇಲ್ಲಿ ಪೂಜೆ ಮಾಡೋರು ಇದ್ದಾರಾ ದೇವರಿಗೆ ಅಂತ ನೋಡ್ತಾನೆ, ಯಾರೂ ಕಾಣಲಿಲ್ಲ ಅಂತಂದಾಗ ದೂರದಲ್ಲಿ ಕಾಣುವಂಥ ಪ್ರೀಸ್ಟ್ ಇರ್ತಾನಲ್ಲ ಅವರನ್ನೇ ಪೂಜಾರಿ ಅಂತ ತಿಳ್ಕೊಳ್ತಾನೆ. ಅವರು ಕ್ಯಾಂಡಲ್ ಇಟ್ಟಾಗ ಇದನ್ನೇ ಆರತಿ ಅಂತ ಅನ್ಕೊಳ್ತಾನೆ. ನಮ್ಮ ಪದ್ಧತಿಗೆ ತಕ್ಕಂತೆ ನಾವು ಅಲ್ಲಿ ಆರೋಪಿಸಿಕೊಳ್ತೀವಲ್ಲ, ಅದನ್ನು ಆರೋಪ ಮಾಡ್ತೀವಲ್ಲ, ಅದು ಸಹಜ ಬುದ್ಧಿ. ಹಾಗೆಯೇ ಅಲ್ಲಿನವರು ಇಲ್ಲಿಗೆ ಬಂದಾಗ ಇಲ್ಲಿ ಯಾರು ಪ್ರೀಸ್ಟು, ಅಲ್ಲಿ ಹೇಗೆ ಪ್ರೀಸ್ಟ್ ಆಗಿದ್ದವನು ಪಾದ್ರಿ ಆಗಿದ್ದವನು ಜನರ ಶೋಷಣೆ ಮಾಡ್ತಾನೋ, ತಾನು ದೇವರ ಮತ್ತು ನಿಮ್ಮ ನಡುವೆ ಮಧ್ಯವರ್ತಿ ಅಂತ ಹೇಳ್ತಾ ಅವನು ಶೋಷಣೆ ಮಾಡ್ತಾನೋ, ಹಾಗೆ ಇಲ್ಲಿ ಶೋಷಣೆ ಮಾಡೋರು ಯಾರು ಅಂತಂದ್ರೆ ಅಲ್ಲಿ ಚರ್ಚ್ನಲ್ಲಿರೋ ಥರ ಇಲ್ಲಿ ಅವರು ದೇವಸ್ಥಾನದಲ್ಲೇ ಇರಬೇಕು ಅಂತ ದೇವಸ್ಥಾನಕ್ಕೆ ಹೋದ. ಅಲ್ಲಿರುವಂಥ ಬ್ರಾಹ್ಮಣ ದೇವರಿಗೆ ಆರತಿ ಮಾಡಿ ಇದನ್ನು ತಲುಪಿಸುವಂಥ ಕೆಲಸ ಮಾಡ್ತಿದ್ದ. ಆ ಬ್ರಾಹ್ಮಣನೇ ಶೋಷಕ ಅಂತ ಇಟ್ಕೊಂಡ. ಆ ಬ್ರಾಹ್ಮಣನ ಕುರಿತಂತೆ ಇಲ್ಲ ಸಲ್ಲದ ಕಥೆಗಳನ್ನು ಆನಂತರದ ದಿನಗಳಲ್ಲಿ ಕಟ್ಟಲಾಯಿತು ಅಂತ. ಮಿತ್ರೇ, ಇದು ನಾವು ಸಾಮಾನ್ಯ
ಸಾಮಾನ್ಯವಾದ ಲಾಜಿಕ್ಕಿನಿಂದ ನೋಡಿದಾಗಲೂ ಕೂಡ ಇದು ಸತ್ಯ ಅಂತ ಅನ್ಸುತ್ತೆ. ಯಾವ ಬ್ರಾಹ್ಮಣ ಸದಾಕಾಲ ಭಿಕ್ಷಾನ್ನದ ಮೇಲೆ ಜೀವಿಸ್ತಾ ಇದ್ನೋ ಆ ಬ್ರಾಹ್ಮಣ ಶೋಷಕನಾಗಿದ್ದಿದೆಯಲ್ಲ, ಇದರಿಂದ ಒಂದು ದೊಡ್ಡ ಕೈವಾಡುವ ಇದೆ. ಸ್ವಾಮಿ ವಿವೇಕಾನಂದರು ಈಗ ಅಮೆರಿಕದ ವೇದಿಕೆ ಮೇಲೆ ನಿಂತ್ಕೊಂಡು ತಾನು ತನ್ನ ಗ್ರಹಿಕೆಗಳನ್ನು ಬಿಟ್ಟು ಅವರಿಗೆ ಅರ್ಥವಾಗುವಂಥ ವಿಚಾರಗಳನ್ನು ಹಿಡ್ಕೊಂಡು ತನ್ನ ವಿಚಾರಗಳನ್ನು ಹೇಳುವಂಥ ಪ್ರಕ್ರಿಯೆ ಇತ್ತಲ್ಲ, ಸುಲಭವಾಗಿತ್ತು ಅಂತ ಭಾವಿಸ್ಕೊಳ್ಬೇಡಿ. ಅತ್ಯಂತ ಕಠಿಣವಾದ ಕೆಲಸ. ಸ್ವಾಮೀಜಿ ಲೀಲಾಜಾಲವಾಗಿ ಅದನ್ನು ಮಾಡಿದರು. ರಾಮಕೃಷ್ಣರು ಬರೆದಿದ್ರಲ್ಲ, ನರೇನ್ ಶಿಕ್ಷಾ ದೆಬೆ, ನರೇನ್ ಜಗತ್ತಿಗೆ ಶಿಕ್ಷಣವನ್ನು ಕೊಡ್ತಾನೆ ಅಂತ ಏನು ಹೇಳಿದ್ರೋ ಆ ಮಾತು ಅಕ್ಷರಶಃ ಸಾಬೀತಾಗ್ತಾ ಇದೆ. ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣದಲ್ಲಿ ಮುಂದುವರಿತಾ ಹೇಳ್ತಾರೆ, ಇಷ್ಟು ಹೊತ್ತು ಆತ್ಮದ ಬಗ್ಗೆ ಮಾತಾಡಿದ್ದೀನಿ, ಭಗವತ್ ಕೃಪೆ ಬಗ್ಗೆ ಮಾತಾಡಿದ್ದೀನಿ, ಎಲ್ಲವೂ ಆಯಿತು, ಈಗ ಮುಂದೇನು ಅಂತ ನೋಡಿ ಅಂತ ಸ್ವಾಮೀಜಿ ಹೇಳ್ತಾರೆ. ಬಹಳ ಚಾಟಿ ಏಟಿದು, ಕೇಳಿಸ್ಕೊಳ್ಳೇಬೇಕಾಗಿರುವಂಥದ್ದು. ಡಿಸೆಂಡ್ ವಿ ನೌ ಫ್ರಮ್ ದ ಆಸ್ಪಿರೇಷನ್ಸ್ ಆಫ್ ಫಿಲಾಸಫಿ ಟು ದ ರಿಲಿಜನ್ ಆಫ್ ದ ಇಗ್ನೊರೆಂಟ್. ಅತ್ಯಂತ ಶ್ರೇಷ್ಠವಾಗಿರುವಂಥ ತತ್ವಗಳ, ದರ್ಶನಗಳ ಆ ಶ್ರೇಷ್ಠ ಪದವಿಯಿಂದ ನಾವು ಏಕಾಏಕಿ ಈಗ ರಿಲಿಜನ್ ಆಫ್ ಇಗ್ನೊರೆಂಟ್, ಅಜ್ಞಾನಿಗಳ ಮತಪಂಥದ ಕಡೆಗೆ ಹೊರಳೋಣ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಯಾವುದದು ಮತಪಂಥ, ಹೆಂಗೆ ಹೇಳ್ತಾರೆ ಅಂತ ಸ್ವಾಮೀಜಿ ಹೇಳ್ತಾರೆ. ಎಟ್ ದ ವೆರಿ ಔಟ್ಸೆಟ್ ಐ ಮೇ ಟೆಲ್ ಯು ದಟ್ ದೇರ್ ಈಸ್ ನೋ ಪಾಲಿಥಿಸಮ್ ಇನ್ ಇಂಡಿಯಾ. ಬಹುದೇವತಾವಾದ ಭಾರತದಲ್ಲಿಲ್ಲ. ಯಾಕೆ ಅಂತಂದರೆ ಕ್ರಿಶ್ಚಿಯನ್ರು ನಮ್ಮ ಮೇಲೆ ಆರೋಪ ಮಾಡ್ತಿದ್ರು, ಬಹುದೇವತಾವಾದಿಗಳು ನೀವು. ನಾವು ಹಾಗಲ್ಲ, ನಾವು ಏಕದೇವನಲ್ಲಿ ವಿಶ್ವಾಸ ಇರಿಸಿರುವಂಥವ್ರು, ನೀವು ಕಂಡ ದೇವರನ್ನ ಪೂಜಿಸ್ತೀರಿ ಅಂತ ಹೇಳ್ತಿದ್ರಲ್ಲ. ಸ್ವಾಮೀಜಿ ಹೇಳ್ತಾರೆ, ಎಟ್ ದ ಔಟ್ಸೆಟ್ ನೀವು ಮೇಲ್ನೋಟಕ್ಕೆ ಕಂಡರೂ ಕೂಡ ಭಾರತೀಯರು ಬಹುದೇವತಾವಾದಿಗಳಲ್ಲ. In every temple, if one stands by and listens, one will find the worshippers applying all the attributes of God, including omnipresence, to the images. ಎದುರಿಗಿರುವಂಥ ಇಮೇಜನ್ನು ನೋಡ್ತಾ ಆತ ಎಲ್ಲ ಥರದ ವಿಶೇಷಣಗಳನ್ನು ಅದಕ್ಕೆ ಆರೋಪಿಸ್ತಾನಂತೆ. ಅದು ಸರ್ವವ್ಯಾಪಿ ಅನ್ನೋದನ್ನು ಹೇಳ್ತಾನಂತೆ. ಇಟ್ ಈಸ್ ನಾಟ್ ಪಾಲಿಥಿಸಮ್, ನಾರ್ ವುಡ್ ದ ನೇಮ್ ಹೈನೋಥಿಸಮ್ ಎಕ್ಸ್ಪ್ಲೇನ್ ದ ಸಿಚುಯೇಷನ್. ನೀವು ಬಹುದೇವತಾವಾದ ಅಂತೂ ಅಲ್ಲ ಅದು. ಹಾಗಂತ ಅದು ಏಕದೇವತಾವಾದ ಅಂತ ಕೇಳಿದರೆ ಅದೂ ಅಲ್ಲ. ಸ್ವಾಮೀಜಿ ಹೇಳ್ತಾರೆ, ದ ರೋಸ್ ಕಾಲ್ಡ್ ಬೈ ಎನಿ ಅದರ್ ನೇಮ್ ವುಡ್ ಸ್ಮೆಲ್ ಆಸ್ ಸ್ವೀಟ್. ನೇಮ್ಸ್ ಆರ್ ನಾಟ್ ಎಕ್ಸ್ಪ್ಲನೇಷನ್ಸ್. ನೀವು ರೋಸನ್ನು ಏನು ಬೇಕಿದ್ರೂ ಕರೀರಿ. ನಾಳೆ ರೋಸ್ ಹೂವನ್ನು ನೀವು ಮಲ್ಲಿಗೆ ಅಂತ ಕರೆದ್ರೆ ಭಾಳ ಡಿಫ್ರೆನ್ಸ್ ಏನಿಲ್ಲ, ಹೆಸರಷ್ಟೇ ಬದಲಾಯಿತು. ಆದರೆ ರೋಸಿನ ಫ್ರಾಗ್ರೆನ್ಸ್ ಹಾಗೆ ಉಳ್ಕೊಳ್ಳುತ್ತಲ್ಲ ಅಂತ ಸ್ವಾಮೀಜಿ ಹೇಳ್ತಾರಲ್ಲ. ಹಾಗೆ ನೀವು ದೇವರನ್ನು 100 ಹೆಸರುಗಳಿಂದ ಕರ್ಕೊಳ್ಳಿ, ಆ ದೇವರಿಗೇನು ಭಂಗ ಬರಲ್ಲ. ಆ ದೇವರು ಒಬ್ಬನು ಯಾರಿದ್ದಾನೋ ಅವನು ಮಾತ್ರ ಉಳ್ಕೊಳ್ತಾನೆ ಅಂತ ಸ್ವಾಮೀಜಿ ಹೇಳ್ತಾರೆ. ನಮ್ಮ ಶಾಸ್ತ್ರಗಳು ಹೇಳ್ತಾವಲ್ಲ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಒಂದೇ ಸತ್ಯವನ್ನು ಬಲ್ಲವರು ಭಿನ್ನ ಭಿನ್ನ ಸ್ವರೂಪದಲ್ಲಿ ಕರೀತಾರೆ ಅಂತ. ನಾನು ಚಿಕ್ಕವನಿದ್ದಾಗ ನಮ್ಮಮ್ಮ ನನ್ನನ್ನು ಪ್ರೀತಿಯಿಂದ ಒಂದು ಹೆಸರಿಂದ ಕರೀತಾ ಇದ್ರು. ನಾನು ಕಾಲೇಜಿಗೆ ಹೋಗುವಾಗ, ಶಾಲೆಗೆ ಹೋಗುವಾಗ ನನ್ನ ಮಿತ್ರರು ನನ್ನನ್ನು ಅವರೊಂದು ಪ್ರೀತಿಯಿಂದ ತರಲೆಗೋ ಒಂದು ಹೆಸರಿಟ್ಟು ಕರೀತಾ ಇದ್ರು. ಇವತ್ತು ನಾನು ಪತ್ರಿಕೆಗಳಿಗೆ ಬರೆಯುವಾಗ ಒಂದು ಹೆಸರು, ನನ್ನ ಒರಿಜಿನಲ್ ಹೆಸರು ಬರ್ತ್ ಸರ್ಟಿಫಿಕೇಟಲ್ಲಿ ಮತ್ತೊಂದು ಹೆಸರು, ಹೀಗೆ ಭಿನ್ನ ಭಿನ್ನ ಹೆಸರುಗಳು. ನನಗೆ ಮಾತ್ರ ಅಲ್ಲ, ನಿಮ್ಮೆಲ್ಲರಿಗೂ ಇದೆ. ಹಾಗಂತ ನಾನು ಬದಲಾಗಲಿಲ್ಲ. ಕೆಲವರು ಅಫಿಡವಿಟ್ ಮಾಡಿಸ್ಕೊಂಡು ಹೆಸರನ್ನು ಬದಲಾಯಿಸ್ಕೊಳ್ತಾರೆ. ಹೆಸರು ಬದಲಾಗಿರ್ಬೋದು, ಆದರೆ ವ್ಯಕ್ತಿ ಬದಲಾದ್ನ ಅಂತ ಕೇಳಿದರೆ ವ್ಯಕ್ತಿಯೂ ಬದಲಾಗಲ್ಲ. ಸ್ವಾಮಿ ವಿವೇಕಾನಂದರು ಇದನ್ನೇ ಮಾತನಾಡ್ತಾ ಹೇಳ್ತಾರೆ, ಹೇಗೆ ಈ ರೋಸಿನ ಹೆಸರು ಬದಲಾದ ಮಾತ್ರಕ್ಕೆ ಫ್ರಾಗ್ರೆನ್ಸ್ ಚೇಂಜ್ ಆಗಲ್ವೋ, ಹಾಗೆ ಒಬ್ಬನೇ ಭಗವಂತ, ನೀವು ಹೆಸರುಗಳು ಬೇರೆ ಬೇರೆಯಿಂದ ಕರಿಬೋದು ಅಂತ ಒಂದು ಅದ್ಭುತವಾದ ಸತ್ಯವನ್ನು ಅವ್ರ ಮುಂದೆ ಇಡ್ತಾರೆ. ಐ ರಿಮೆಂಬರ್ ಆಸ್ ಅ ಬಾಯ್ ಹಿಯರಿಂಗ್ ಅ ಕ್ರಿಶ್ಚಿಯನ್ ಮಿಷನರಿ ಪ್ರೀಚ್ ಟು ಅ ಕ್ರೌಡ್ ಇನ್ ಇಂಡಿಯಾ. ಕ್ರಿಶ್ಚಿಯನ್ ಮಿಷನರಿಗಳು ಭಾರತದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಸ್ವಾಮೀಜಿ ಹೇಳ್ತಾರೆ. ಅಮಾಂಗ್ ಅದರ್ ಸ್ವೀಟ್ ಥಿಂಗ್ಸ್ ಹಿ ವಾಸ್ ಟೆಲ್ಲಿಂಗ್ ದೆಮ್ ವಾಸ್ ದಟ್ ಇಫ್ he gave a blow to their idol with his stick, what could it do? ನನ್ನ ಕೋಲನ್ನು ತೆಗೆದುಕೊಂಡು ನೀವು ಪೂಜೆ ಮಾಡ್ತಿರಲ್ಲ ಈ ಮೂರ್ತಿಯನ್ನ, ಈ ಕ್ರಿಶ್ಚಿಯನ್ರಿಗೆ ಮುಸಲ್ಮಾನರಿಗೆ ನಾವು ಮೂರ್ತಿ ಪೂಜೆ ಮಾಡೋದು ಕಂಡ ಹೊಟ್ಟೆ ಉರಿದೋಗ್ಬಿಡುತ್ತೆ. ಜಗತ್ನಲ್ಲಿ ತಾವೇ ಶ್ರೇಷ್ಠ ಎನ್ನುವಂಥ ದುರಹಂಕಾರದ ಅನೇಕರು ಈ ಥರದವರಿದ್ದಾರೆ. ಇದಷ್ಟೇ ಅಲ್ಲ, ಬಹಳ ಮತಗಳು ಆಗಿವೆ. ನಮ್ಮ ಅನೇಕರನ್ನ ಮತಾಂತರ ಮಾಡುವಾಗ ಅವ್ರು ಹೇಳ್ಕೊಳ್ಳೋದೇ ಹೀಗೆ, ನೀವು ಮೂರ್ತಿ ಪೂಜೆಯನ್ನು ಮಾಡ್ತೀರಾ, ಮೂರ್ತಿಯಲ್ಲಿ ಏನು ದೇವರಿರುತ್ತಾ ಅಂತ ಕೇಳ್ತಾರೆ. ನನ್ನ ತಂದೆ ಫೋಟೋ ಇಟ್ಕೊಂಡ್ರೆ, ನನ್ನ ತಂದೆ ಫೋಟೋಗೆ ನಮಸ್ಕಾರ ಮಾಡುವಾಗ, ನನ್ನ ತಾಯಿ ಫೋಟೋನ ನನ್ನ ಕೋಣಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡುವಾಗ ಆ ಫೋಟೋದಲ್ಲಿ ತಾಯಿ ಇರಲ್ಲ. ಆದರೆ ಆ ಫೋಟೋದಲ್ಲಿರುವಂಥ ತಾಯಿನ ಕಂಡಾಗ ನಮ್ಮಮ್ಮನ ನೆನಪು ನನಗೆ ಖಾತ್ರಿ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ಬಲವಾಗಿ ನೆನಪು ಬರಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ, ಇನ್ನೇನೂ ವಿಶೇಷವಾದ್ದಿಲ್ಲ. ಹೀಗಾಗಿ ಹಿಂದುವಿಗೆ ಅದು ಗೊತ್ತಿದ್ದಾಗಲೂ ಒಂದು ಮೂರ್ತಿಯನ್ನು ಪೂಜೆ ಮಾಡ್ತಾನಲ್ಲ, ಇವರಿಗೆ ತರ್ಕೊಳ್ಳಿಕ್ಕಾಗಲ್ಲ. ಎಲ್ರಿಗೂ ಹೇಳೋದದೇ, ಆ ಮೂರ್ತಿಯಲ್ಲಿ ಭಗವಂತನಿದ್ದಾನ ಅಂತ. ಇದು ಇವತ್ತಿನ ಹೊಸ ಪ್ರಶ್ನೆ ಅಲ್ಲ. ಮತಾಂತರ ಆಗಬೇಕು ಅಂತ ನಿರ್ಧರಿಸುವವರು ಇವತ್ತಿನ ಎಪಿಸೋಡ್ ಖಂಡಿತವಾಗಿ ನೋಡಿ. ಯಾಕೆ ಅಂತಂದರೆ ಇದು ಇವತ್ತಿನ ಹೊಸ ಪ್ರಶ್ನೆ ಅಲ್ಲ.
ಇವರು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆಯೂ ಇದೇ ಪ್ರಶ್ನೆ ಕೇಳಿದ್ರು. ವಿವೇಕಾನಂದರು ಈ ದೇಶದಲ್ಲಿ ತಿರುಗಾಡ್ತಾ ಇರುವಾಗಲೂ ಇದೇ ಪ್ರಶ್ನೆ ಕೇಳಿದ್ರು. ಇವರು ಮೊದಲನೇ ಬಾರಿಗೆ ಭಾರತಕ್ಕೆ ಕಾಲಿಟ್ಟಾಗಲೂ ಇದೇ ಪ್ರಶ್ನೆ ಕೇಳಿದ್ರು. ಇವರಿಗೆ ಅತ್ಯಂತ ಶ್ರೇಷ್ಠ ತತ್ವ ಅರ್ಥವಾಗದೆ ಹೋದರೆ ಅದೆಲ್ಲ ಸುಳ್ಳು ಅಂತ ಹೇಳುವಂಥ ಮೂರ್ಖತನದ ಚಿಂತನೆ ಆಗಿತ್ತು. ಸ್ವಾಮಿ ವಿವೇಕಾನಂದರು ಇದನ್ನೇ ಹೇಳ್ತಾ ಕೇಳ್ತಾರೆ, ನಾನೇನಾದರೂ ನಿಮ್ಮ ಮೂರ್ತಿಗೆ ಈ ಕೋಲಿಂದ ಹೊಡೆದ್ರೆ ವಾಟ್ ಕುಡ್ ಇಟ್ ಡೂ, ಏನು ಮಾಡುತ್ತೆ ಅದು? ದೇವ್ರೇನೂ ಮಾಡ್ಲಿಕ್ಕಾಗಲ್ವಲ್ಲ. ನೆಕ್ಸ್ಟ್ ಹೇಳ್ತಾರೆ, ಒನ್ ಆಫ್ ಹಿಸ್ ಹಿಯರರ್ಸ್ ಶಾರ್ಪ್ಲಿ ಆನ್ಸರ್ಡ್. ಆ ಗುಂಪಿಗೆ ಅವನು ಮಾತನಾಡ್ತಿರುವಾಗ ಕೇಳ್ತಾ ಇದ್ದವನೊಬ್ಬ ಶಾರ್ಪಾಗಿ ಆನ್ಸರ್ ಮಾಡಿದ್ದಂತೆ, ಇಫ್ ಐ ಅಬ್ಯೂಸ್ ಯುವರ್ ಗಾಡ್ ವಾಟ್ ಕ್ಯಾನ್ ಹಿ ಡೂ? ನಾನೇನಾದರೂ ನಿಮ್ಮ ದೇವರನ್ನು ಬೈದರೆ ನಿಮ್ಮ ದೇವ್ರು ಏನು ಮಾಡ್ತಾನಪ್ಪ? ನನ್ನ ಮೂರ್ತಿಗೆ ನೀನು ಹೊಡೆದ್ರೆ ಅವನೇನು ಮಾಡ್ಲಿಕ್ಕಾಗಲ್ಲ. ಹೌದು, ನಾನು ನಿಮ್ಮ ದೇವ್ರನ್ನ ಬೈದರೆ ಏನು ಮಾಡ್ತಾನೆ? ತಕ್ಷಣ ಆ ಪಾದ್ರಿ ಹೇಳಿದ್ನಂತೆ, ಆ ಪ್ರೀಚರ್ ಹೇಳಿದ್ನಂತೆ, ಯು ವುಡ್ ಬಿ ಪನಿಷ್ಡ್ ವೆನ್ ಯು ಡೈ, ಯು ವುಡ್ ಬಿ ಪನಿಷ್ಡ್. ನೀನು ಯಾವಾಗ ಸಾಯ್ತೀಯೋ ಆವಾಗ ನಿನಗೆ ಪನಿಷ್ಮೆಂಟ್ ಸಿಗುತ್ತೆ. ಸೊ ಮೈ ಐಡಲ್, ಆಗ ಇವನು ಹೇಳಿದಂತೆ, ಹಾಗೆಯೇ ಮೈ ಐಡಲ್ ವಿಲ್ ಪನಿಷ್ ಯು ವೆನ್ ಯು ಡೈ. ನೀನು ಸತ್ತಾಗ ನನ್ನ ಐಡಲ್, ನನ್ನ ಮೂರ್ತಿ ಕೂಡ ನಿನ್ನನ್ನು ಪನಿಷ್ ಮಾಡುತ್ತೆ ಅಂತ. ಭಾಳ ವಿಚಿತ್ರವಾಗಿದೆ. ಸತ್ತ ಮೇಲೆ ಸಿಗುವ ಪನಿಷ್ಮೆಂಟಿಗೋಸ್ಕರ ಎಷ್ಟು ಒದ್ದಾಡ್ತಿದ್ದೀವಿ ನಾವು ಅಂತಂದರೆ, ಪರ್ಮನೆಂಟಾಗಿ ಒಂದು ಸ್ವರ್ಗವೋ ಒಂದು ನರಕವೋ ಪಡ್ಕೊಳ್ಳಿಕ್ಕೋಸ್ಕರ ಇಲ್ಲಿನ ಬದುಕನ್ನು ಹಾಳು ಮಾಡಿ, ನನ್ನ ಬದುಕು ನಾನು ಹಾಳು ಮಾಡ್ಕೊಳ್ಳೋದಿರಲಿ, ಪಕ್ಕದ ಮನೆಯವನ ಬದುಕನ್ನು ಹಾಳು ಮಾಡಿ ಅದಕ್ಕೆ ತಕ್ಕಂತೆ ನಾನೇನೋ ಸ್ವರ್ಗವನ್ನು ಪಡ್ಕೊಳ್ತೀನೇನೋ ಅಂತ ಮೂರ್ಖತನದ ವಾದ ಇದೆಯಲ್ಲ, ಸ್ವಾಮೀಜಿ ತಿರಸ್ಕರಿಸ್ತಾರೆ. ಮಿತ್ರ, ಸ್ವಾಮಿ ವಿವೇಕಾನಂದರು ಹೆಂಗೆ ಜಾಡಿಸ್ತಾರೆ ಗೊತ್ತೇನು? ಅವರು ಕ್ರಿಶ್ಚಿಯನ್ ಮಿಷನರಿಗಳನ್ನು ಜಾಡಿಸುವ ಪರಿ ಭಾಳ ವಿಶಿಷ್ಟವಾಗಿರುವಂಥದ್ದು. ಅವ್ರು ಮುಂದೊಮ್ಮೆ ಭಾರತೀಯರಿಗೆ ಬರೆದಂಥ ಒಂದು ಪತ್ರದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಇಲ್ಲಿ ಏನೇನು ಮಾತಾಡ್ತಾರೆ ಅನ್ನೋದನ್ನು ಭಾಳ ವಿಸ್ತಾರವಾಗಿ ವರ್ಣಿಸ್ತಾರೆ. ನಾನು ಅದನ್ನು ನಾಳೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.